ವೀಕ್ಷಕರೇ ನಮಸ್ಕಾರ. ವರ್ಷಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ. ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ. 2025ರ ಮೊದಲ ತಿಂಗಳಾದ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ, ಮಹನೀಯರ ಜಯಂತಿ, ಪುಣ್ಯತಿಥಿ, ಸ್ಮರಣೆ ದಿನಗಳನ್ನು ಆಚರಿಸಲಾಗುತ್ತಿದೆ. ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ, ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹೊಂದಿದೆ. ಈ ದಿನ ಜನವರಿ 3ರ ವಿಶೇಷ ಏನೆಂದರೆ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ, ದಣಿವರಿಯದ ಸತ್ಯ ಶೋಧಕಿ, ಆಧುನಿಕ ಶಿಕ್ಷಣದ ತಾಯಿ ಸಾವಿತ್ರಿಬಾಯಿ ಅವರ ಜನ್ಮದಿನ. ಭಾರತದ ಮಹಿಳೆಯರ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಇವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ, ಕೇಶ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು, ಅಬಲಾಶ್ರಮಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ಮಹನೀಯರ ಜೀವನ ಸಾಧನೆ ಕುರಿತು ಕುಷ್ಟಗಿ ತಾಲೂಕಿನ ನವಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದ ಉಮಾ ಬಡಿಗೇರ್ ಅವರು ತಿಳಿಸಿಕೊಡಲಿದ್ದಾರೆ. ಬನ್ನಿ ತಿಳಿಯೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರು ಅಡುಗೆ ಮನೆಗೆ ಸೀಮಿತವಾಗಿದ್ದ ಮಹಿಳೆಯರನ್ನ ಮುಖ್ಯವಾಹಿನಿಗೆ ಕರೆತಂದಂಥ ಮಹಾತಾಯಿ. ಅವರ ಕುರಿತು ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಎಲ್ಲರಿಗೂ ನಮಸ್ಕಾರ. ಹೆಣ್ಣು ಆಡು ಮುಟ್ಟದ ಸೊಪ್ಪಿಲ್ಲ, ಹೆಣ್ಣು ಸಾಧನೆ ಮಾಡಿದ ಕ್ಷೇತ್ರವಿಲ್ಲ ಅಂತ ನಾವು ಹೇಳ್ತೀವಿ. ಇವತ್ತಿನ ದಿನಮಾನಗಳಲ್ಲಿ ನಾವು ವೇದಗಳ ಕಾಲದ ಶಿಕ್ಷಣದಿಂದ ಹಿಡಿದು ತಂತ್ರಜ್ಞಾನದ ಶಿಕ್ಷಣದವರೆಗೂ ಇವತ್ತು ಮಹಿಳೆ ಸಾಧನೆ ಮಾಡಲಾರದಂತ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು. ಕೇವಲ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಣ್ಣು ಹೊಸ್ತಿಲನ್ನ ದಾಟಿ ಹೊರಗಡೆ ಬರಬಾರ್ದು ಅಂತಕ್ಕಂಥ ಒಂದು ಕಾಲವಿತ್ತು. ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಣು ಕೇವಲ ಮನೆಯ ಕೆಲಸಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾಲ ಇತ್ತು. ಅಂತಹ ಒಂದು ಕಾಲಘಟ್ಟದಲ್ಲಿ ಮನೆಯ ಹೊಸ್ತಿಲನ್ನ ದಾಟಿ ಮಹಿಳಾ ಶಿಕ್ಷಣದ ಪ್ರೇರಕ ಶಕ್ತಿಯಾಗಿ ಬೆಳೆದವರು ಸಾವಿತ್ರಿಬಾಯಿ ಫುಲೆ ಅನ್ನವರು ಅಂತಕ್ಕಂಥ ಮಾತನ್ನ ನಾ ಹೇಳಿಕ್ಕೆ ಹೆಮ್ಮೆಯಿಂದ ಹೇಳ್ಬೋದು ಅಂತಕ್ಕಂಥ ಮಾತನ್ನ ನಾ ಇಲ್ಲಿ ಹೇಳ್ತಾ ಇದ್ದೆ. ಹಾಗಾದ್ರೆ ಆಗಿನ ಕಾಲದಲ್ಲಿ ಹೆಣ್ಣು ಶಿಕ್ಷಣಕ್ಕೆ ಅವಳು ಅರ್ಹಳಲ್ಲ, ಪುರುಷರಿಗೆ ಮಾತ್ರ ಶಿಕ್ಷಣ ಬೇಕು ಅಂತಕ್ಕಂಥ ಒಂದು ಕಾಲವಿತ್ತು. ಅಂತಹ ಒಂದು ಕಾಲದಲ್ಲಿ ತಾನೂ ಶಿಕ್ಷಣ ಪಡೆದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೇರಕ ಶಕ್ತಿಯಾಗಿ ನಿಂತವರು ಸಾವಿತ್ರಿಬಾಯಿ ಫುಲೆ ಅವರು. ಇವತ್ತು ಆಧುನಿಕ ಕಾಲದಲ್ಲಿ 21ನೇ ಶತಮಾನದಲ್ಲಿ ಹೆಣ್ಣು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಪುರುಷರಿಗೆ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸರಿ ಸಮಾನವಾಗಿ ತನ್ನ ಸೇವೆಯನ್ನ ಸಲ್ಲಿಸುತ್ತಿದ್ದಾಳೆ ಅಂದ್ರೆ ಅದಕ್ಕೆ ಒಂದು ಪ್ರೇರಕ ಶಕ್ತಿ ಸಾವಿತ್ರಿಬಾಯಿ ಫುಲೆ ಅವರು ಅಂತ ನಾವು ಮಾತನ್ನ ಹೇಳ್ತೀವಿ. ಮೇಡಮ್, ಇನ್ನೊಂದವರು ಈ ಅನಿಷ್ಟ ಪದ್ಧತಿ ವಿರುದ್ಧ ಹೋರಾಡಿದ್ರು. ಅದಕ್ಕೆ ಕಾರಣ ಏನು ಸ್ವಲ್ಪ ಹೇಳಿ. ಯಾಕಂದ್ರೆ ಬಾಲ್ಯ ವಿವಾಹ ಮೊದಲು ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ಅನೇಕ ಒಂದು ಅನಿಷ್ಟ ಪದ್ಧತಿಗಳಂತ ನಾವು ಹೇಳ್ಬೋದ್ರಿ. ಉದಾಹರಣೆಗೆ ಬಾಲ್ಯ ವಿವಾಹ, ಆಮೇಲೆ ಸತಿ ಸಹಗಮನ ಪದ್ಧತಿ, ಕೇಶ ಮುಂಡನ ಅಂತಕ್ಕಂಥ ಅನೇಕ ಅನಿಷ್ಟ ಪದ್ಧತಿಗಳಿಗಿದ್ವು. ಇಂಥ ಒಂದು ಪದ್ಧತಿಗಳಿಗೆ ಬಲಿಯಾಗ್ತಕ್ಕಂಥವ್ರು ಅದು ಹೆಣ್ಣು ಮಕ್ಕಳು ಮಾತ್ರ. ಸತಿ ಸಹಗಮನ ಅಂದಾಗ ಗಂಡ ಸತ್ತ ತಕ್ಷಣನೇ ಗಂಡನ ಚಿತೆಯ ಜೊತೆಗೆ ಹೆಂಡತಿಯನ್ನು ಕೂಡ ಚಿತೆಯಲ್ಲಿ ದಹನ ಮಾಡ್ಬಿಡ್ತಾ ಇತ್ತು ಅಂತಕ್ಕಂಥ. ಆಮೇಲೆ ಗಂಡ ಸತ್ತಾಗ ಹೆಂಡತಿಯ ತಲೆಯನ್ನು ಬೋಳಿಸಿ ಬಿಡೋದು ಅಂತ. ಇಂಥ ಒಂದು ಅನಿಷ್ಟ ಪದ್ಧತಿಗಳ ವಿರುದ್ಧ ಘೋಷಣೆಯನ್ನ ಸಾರಿದವರು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥದ್ದು. ಹಾಗಾದ್ರೆ ಇವನ್ನೆಲ್ಲ ಹೋಗ್ಲಾಡಿಸ್ಲಿಕ್ಕೆ ಮಹಿಳೆಯರು ಶಿಕ್ಷಣವಂತರಾದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಯೋಚನೆ ಅವರಲ್ಲಿ ಇತ್ತು ಸರ್. ಮೇಡಮ್, ಈಗ ಅವರು ಈ ಮೂಢನಂಬಿಕೆ, ಕಂದಾಚಾರ, ಅನಿಷ್ಟ ಪದ್ಧತಿ ಇದನ್ನ ವಿರುದ್ಧ ಮೊದಲು ಹೋರಾಟ ಮಾಡಿದವರು ವಚನಗಳ ಮೂಲಕ ಅಕ್ಕಮಹಾದೇವಿಯವರು ಅವರ ಸಾಲಿನಲ್ಲಿ ಇವರು ನಿಲ್ಲುತ್ತಾರೆ, ಸಾವಿತ್ರಿಬಾಯಿ ಫುಲೆ ಅವರು. ಬಲವಾದ ಕಾರಣ ಏನಂದ್ರೆ
ಇವರು ಸಹ ಬಾಲ್ಯ ವಿವಾಹ ಆದಂತವ್ರು. ಇವರಿಗೆ ಮುಖ್ಯ ಪ್ರೇರಣೆ ಆದವರು ಯಾರು ಅಂತ ಗೊತ್ತಾ? ಇಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯವನ್ನ ಹೇಳ್ಬೇಕು ಅಂತಂದ್ರ, ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ನಲ್ಲಿ 1831 ಜನವರಿ 3ರಂದು ಜನಿಸಿದರು. ಇವರ ತಂದೆ ಹೆಸರು ನೇವಸೆ ಪಾಟೀಲ್ ಅಂತ ಹೇಳಿ, ತಾಯಿ ಹೆಸರು ಲಕ್ಷ್ಮೀಬಾಯಿ ಅವರು, ಪತಿಯ ಹೆಸರು ಜ್ಯೋತಿಬಾ ಫುಲೆ ಅವರು. ಇವರು ಕೂಡ ಒಬ್ಬ ಸಮಾಜ ಸುಧಾರಕರಾಗಿದ್ರು. ಜೊತೆಗೆ ಜ್ಯೋತಿಬಾಯಿ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರನ್ನ ಮದುವೆ ಆದಾಗ ಸಾವಿತ್ರಿಬಾಯಿ ಫುಲೆ ಅವರಿಗೆ ಕೇವಲ 8 ರಿಂದ 9 ವರ್ಷಗಳು, ಜ್ಯೋತಿಬಾ ಫುಲೆ ಅವರಿಗೆ 13 ರಿಂದ 14 ವರ್ಷಗಳಿವೆ. ಹೀಗಾಗಿ ಆಗಿನ ಒಂದು ಸಂಪ್ರದಾಯದ ಪ್ರಕಾರ ಹೆಣ್ಮಕ್ಳನ್ನ ಬಾಲ್ಯ ವಿವಾಹವನ್ನಾಗಿ ಮಾಡ್ಕೊಟ್ಬಿಡ್ತಾ ಇದ್ರು. ಜೊತೆಗೆ ಜ್ಯೋತಿಬಾ ಫುಲೆ ಅವರು ಬ್ರಿಟಿಷ್ ಒಂದು ಶಿಕ್ಷಣದಿಂದ ಪ್ರೇರಣೆಗೊಂಡು ಕೇವಲ ಪುರುಷರಿಗಷ್ಟೇ ಮಾತ್ರ ಶಿಕ್ಷಣ ಸೀಮಿತವಾಗಬಾರ್ದು, ಮಹಿಳೆಯರು ಕೂಡ ಶಿಕ್ಷಣವನ್ನ ಪಡಿಬೇಕು ಅಂತಕ್ಕಂಥ ಒಂದು ಯೋಚನೆಯಿಂದ ಪ್ರಪ್ರಥಮವಾಗಿ, ಯಾಕಂದ್ರೆ ಬಾಲ್ಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಯಾವುದೇ ಶಿಕ್ಷಣವನ್ನ ಪಡೆದಿರೋದಿಲ್ಲ. ಹಿಂಗಾಗಿ ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಜ್ಯೋತಿಬಾ ಫುಲೆ ಅವರೇ ಮೊದಲೇ ಗುರುವಾದ್ರು. ಅವರ ಮನೆನೇ ಮೊದಲ ಪಾಠಶಾಲೆ ಆಯ್ತು. ಜೊತೆಗೆ ಹಿಂಗೆಲ್ಲ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣವನ್ನ ಪಡೆದಾದ್ಮೇಲೆ ತಾನು ಪಡೆದಂತ ಶಿಕ್ಷಣವನ್ನ ತನ್ನ ಸುತ್ತಮುತ್ತಲಿನ ಇನ್ನುಳಿದ ಹೆಣ್ಮಕ್ಳಿಗೂ ಕೂಡ ಶಿಕ್ಷಣವನ್ನ ಕೊಡ್ಬೇಕು, ಅವರನ್ನು ಕೂಡ ನಾವು ಈ ಒಂದು ಅನಿಷ್ಟ ಪದ್ಧತಿಗಳ ಮುಕ್ತಿಯಿಂದ ಮುಕ್ತಗೊಳಿಸ್ಬೇಕು ಅಂತಕ್ಕಂತ ಹೇಳಿ ಶಿಕ್ಷಣವನ್ನ ಪಡೆದಾಗ ಮಾತ್ರ ಇದು ಸಾಧ್ಯ ಅಂತಕ್ಕಂತ ಯೋಚನೆ. ಜೊತೆಗೆ ಅವರಿಗೆ ಬ್ರಿಟಿಷ್ ಸರ್ಕಾರ ಸಹ ಅವ್ರಿಗೆ ಪ್ರೋತ್ಸಾಹ ಮಾಡಿತು. ಹೌದು ಸರ್. ಅವರಿಗೆ ತರಬೇತಿ ಸಹ ಕೊಟ್ಟರು, ಶಿಕ್ಷಕಿಯಾಗಿ ಯಾವ ರೀತಿ ಬೋಧನೆ ಮಾಡಬೇಕು. ಇಲ್ಲಿ 1847ರಲ್ಲಿ ಮಿಚೆಲ್ ರವರ ನಾರ್ಮಲ್ ಶಿಕ್ಷಣ ಸಂಸ್ಥೆಯಲ್ಲಿ ಮೊಟ್ಟ ಮೊದಲ ತರಬೇತಿಯನ್ನ ಸಾವಿತ್ರಿಬಾಯಿ ಫುಲೆ ಅವರು ಪಡೆದರು. ಅವ್ರ ಜೊತೆಗೆ ಹಸೀನಾ ಶೇಖ್ ಎನ್ನುವರು ಕೂಡ ಶಿಕ್ಷಣ ತರಬೇತಿಯನ್ನ ಪಡೆದ್ರು. ಇವರಿಬ್ಬರು ಕೂಡ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಹಸೀನಾ ಶೇಖ್ ಎನ್ನುವರು ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡಿದಂತ ಶಾಲೆಗಳಲ್ಲಿ ಶಿಕ್ಷಕಿಯರಾಗಿ ಕೆಲಸ ಮಾಡಿದ್ರು. 1848ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಪ್ರಥಮ ಕೇವಲ 9 ಮಕ್ಕಳನ್ನ ಹೊಂದಿರತಕ್ಕಂತ ಶಾಲೆಯನ್ನ ಬಿಡೆ ಅಂತಕ್ಕಂತ ಅವರ ಮನೆಯಲ್ಲಿ ಸ್ಥಾಪನೆಯನ್ನ ಮಾಡಿದ್ರು. ಆದ್ರ ಅವರಿವರ ಯಾಕಂದ್ರೆ ಸಮಾಜದ ಒಂದು ವ್ಯವಸ್ಥೆ ಯಾರು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು ಅದು ಧರ್ಮಕ್ಕೆ ವಿರುದ್ಧವಾದದ್ದು, ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡಬಾರ್ದು ಅಂತಕ್ಕಂತ ಹೇಳಿ ಆ ಒಂದು ತೆರೆದಂತ ಶಾಲೆಯನ್ನ ಕೂಡ ಮುಚ್ಚಿಬಿಟ್ರು. ಅದೇ ರೀತಿ 1849ರಲ್ಲಿ ಮತ್ತೆ 2ನೇ ಶಾಲೆಯನ್ನು ಕೂಡ ತೆರೆದ್ರು. ಹೀಗೆ 1848ರಿಂದ 1852ರವರೆಗೂ ಒಟ್ಟು 18 ಶಾಲೆಗಳನ್ನ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಸ್ಥಾಪನೆಯನ್ನ ಮಾಡಿದ್ರು. ಹೀಗೆ ಮೇಲಿಂದ ಮೇಲೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ಮೇಲೆ ಸಮಾಜದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಇವರನ್ನ ನಿಂದಿಸಿದ್ರು, ಅವಮಾನಿಸಿದ್ರು, ಹೀಗೆ ಹೇಳಿದ್ರು. ಜೊತೆಗೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತಕ್ಕಂತ ಬೆದರಿಕೆಯನ್ನು ಕೂಡ ಆದ್ರೆ ಯಾವುದಕ್ಕೂ ಜಗ್ಲಾರ್ದೇನೆ ಸ್ವಾಮಿ ವಿವೇಕಾನಂದರವರು ಒಂದ್ ಕಡೆ ಹೇಳ್ತಾರೆ, ಆಕಾಶವೇ ಕಳಚಿ ಬೀಳಿ, ಭೂಮಿ ಬಿರಿಲಿ, ಜೊತೆಗೆ ಸಮುದ್ರ ಉಕ್ಕಿ ಹರಿದ್ರು ಕೂಡ ನೀನು ಯಾವ ಒಂದು ಗುರಿಯನ್ನ ನಿನ್ನ ಜೀವನದಲ್ಲಿ ಇಟ್ಕೊಂಡು ಆ ಗುರಿ ಮುಟ್ಟುವ ತನಕ ನೀ ಯಾವುದಕ್ಕೂ ಬಗ್ಬಾರ್ದು ಅಂತಕ್ಕಂಥ ಮಾತಿನಂತೆ ತಾವೇನು ಅನ್ಕೊಂಡಿದ್ರೋ ಅದೇ ರೀತಿಯಾಗಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಅವರು ತಾವು ಶಿಕ್ಷಣ ಸಂಸ್ಥೆಗಳನ್ನ ಯಾವ ರೀತಿ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ರೋ ಅದೇ ರೀತಿಯಾಗಿ ಸ್ಥಾಪನೆಯನ್ನ ಮಾಡಿದ್ರ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡಿದ್ರು. ಜೊತೆಗೆ ಮೇಡಮ್ ಅವರು ಸಾಹಿತ್ಯ ರಚನೆಯಲ್ಲೂ ತೊಡಗಿದ್ರು. ಅವರು ಮೊದಲ ಕವನ ಸಂಕಲನ ಕಾವ್ಯ ಅರಳಿತು ಅಂತಂದು, ಹಾಗೆ ಅವರ ಜೀವನ ಬಯೋಗ್ರಫಿನೂ ಬಂದು ಆ ಕುರಿತು ತಮಗೆ ತಿಳಿದಾದ್ರೆ. ಸಾವಿತ್ರಿಬಾಯಿ ಫುಲೆ ಅಂತಕ್ಕಂತ ಒಂದು ಸಿನಿಮಾವನ್ನು ಕೂಡ ತೆಗೆದ್ರು ಸರ್. ಜೊತೆಗೆ ಅಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ಲಿಕ್ಕೆ ಶಾಲೆಗೆ ಹೋಗ್ತಿರ್ಬೇಕಾತಂದ್ರ ಜನರು ಅವ್ರ ಮೈ ಮೇಲೆ ಸಗಡೆಯನ್ನ ಕಲ್ಲುಗಳನ್ನ ಎಸಿತಾ ಇದ್ರಂತ. ಆಗ
ಅದಕ್ಕ ತಮ್ಮ ಪತಿಯವರ ಹತ್ರ ಬಂದು ಹೇಳಿದಾಗ, ಹಿಂಗೆ ನಾನು ಶಾಲೆಗೆ ಹೋಗೋ ಮುಂದೆ ಹಿಂಗ್ ಮಾಡ್ತಾರೆ ಅಂದಾಗ, ಯಾರು ಏನೇ ಮಾಡಿದ್ರು ಕೂಡ ನಿನಗ ಸಗಣಿಯನ್ನ ಉಗ್ತಾರಲ್ಲ, ನೀನು ಹೋಗುವಾಗ ನಿನ್ನ ಜೊತೆಗೆ ಒಂದು ಹಳೆ ಸೀರೆಯನ್ನ ತೆಗೆದುಕೊಂಡು ಹೋಗು. ವಾಪಸ್ ಅಲ್ಲಿಗೆ ಹೋದ್ಮೇಲೆ ನಿನ್ನ ಕೆಲಸವನ್ನ ನೀನ್ ನಿರ್ವಹಣೆ ಮಾಡಿದ್ಮೇಲೆ ಮತ್ತೆ ಅದೇ ಒಂದು ಸೀರೆಯನ್ನ ನೀನ್ ಉಟ್ಕೊಂಡು ವಾಪಸ್ ಮನೆಗ್ ಬಾ ಅಂತಂದ. ಜೊತೆಗೆ ಒಂದ್ಸಾರಿ ಹೀಗೆ ಶಾಲೆಯನ್ನ ಕಲಿಸ್ಲಿಕ್ಕೆ ಹೋಗ್ಬೇಕಾದಾಗ ಅವ್ರ ಹಣೆಗೆ ಒಂದು ಕಲ್ಲನ್ನ ಹೊಡಿತಾರೆ ಸರ್. ಆಗ ಅವರ ಹಣೆಯಿಂದ ರಕ್ತ ಸುರಿತಾ ಇತ್ತು. ಆಗ ಅವರು ಯಾರು ಕಲ್ಲು ಹೋಗ್ದಿರ್ತಾರೋ ಅವ್ರಿಗೆ ಗುಡುಕ್ತಾರ, ನನ್ನ ಹಣೆಯಿಂದ ಒಂದೊಂದು ಹನಿ ರಕ್ತ ಬಿದ್ದಿದೆಯಲ್ಲ, ಇದು ಮುಂದೆ ಒಂದೊಂದು ಶಾಲೆಗಳಾಗಿ ಎಲ್ಲ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬೆಳಕಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ ಮಾತು ಇಂದು ಇವತ್ತು ನಾವು ಸಾರ್ಥಕ ಆಗೈತಿ, ಸತ್ಯವಾಗೈತಿ ಅಂತಕ್ಕಂಥ ಮಾತನ್ನ ನಾವಿಲ್ಲಿ ಹೇಳ್ಬೋದು ಸರ್. ಮೇಡಮ್, ಕೊನೆಯದಾಗಿ ಈಗಿನ ನಮ್ಮ ಮಹಿಳೆಯರಿಗೆ, ಸ್ತ್ರೀ ಶಕ್ತಿಗೆ ಅವರು ಸಂದೇಶ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ಇವತ್ತಿನ ಒಂದು ಆಧುನಿಕ ಮಹಿಳೆಯರಿಗೆ ಸಾವಿತ್ರಿಬಾಯಿ ಫುಲೆ ಅವರು ಒಂದು ಪ್ರೇರಕ ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಇದು ಅತಿಶೋಕ್ತಿ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಇವತ್ತು ಆಗಿನ ಕಾಲದಲ್ಲಿ ಮಹಿಳೆ ಅಬಲೆ 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 ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನ ತೂಗಬಲ್ಲದು ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೋದು ಅಂತಕ್ಕಂಥ ಹೇಳ್ತಾ ಇದ್ದೀನಿ ಸರ್. ಮೇಡಮ್ ಅವರ, ಇಲ್ಲಿವರೆಗೂ ಸಾವಿತ್ರಿಬಾಯಿ ಫುಲೆ ಅವರ ಕುರಿತು ಸಂಕ್ಷಿಪ್ತವಾಗಿ ಅವರು ಶಿಕ್ಷಣಕ್ಕಾಗಿ ಹಾಗೂ ಮಹಿಳಾ ಸಮಾನತಾ ಹಕ್ಕಿಗಾಗಿ ಹೋರಾಟ ಮಾಡಿದವರ ಕುರಿತು ತಮ್ಮದೇ ಆದ ಶೈಲಿಯಲ್ಲಿ ಸವಿವರವಾಗಿ ತಿಳಿಸಿಕೊಟ್ರಿ. ನಮ್ಮ BG+ ಪಕ್ಕಾ ಸುದ್ದಿ ವಾಹಿನಿಗೆ ಆಗಮಿಸಿ ತಾವು ಅಭಿಪ್ರಾಯ ಮಂಡನೆ ಮಾಡಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡಿ. ಧನ್ಯವಾದಗಳು ಸರ್, ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.